BA ಫಸ್ಟ್ ಸೆಮ್ ಸಮಾಜಶಾಸ್ತ್ರದ ಎಲ್ಲ ವಿದ್ಯಾರ್ಥಿನಿಯರಿಗೆ ಪುನಃ ಈ ಆನ್ಲೈನ್ ತರಗತಿಗೆ ಆತ್ಮೀಯವಾದ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ನಾನು ಸಾಮಾಜಿಕ ಸಮೂಹ ಅಂದ್ರೇನು, ಸಾಮಾಜಿಕ ಸಮೂಹ ಎಂದರೇನು, ಸಾಮಾಜಿಕ ಸಮೂಹದ ಅರ್ಥವ್ಯಾಖ್ಯೆಗಳು ಹಾಗೂ ಸಾಮಾಜಿಕ ಸಮೂಹದ ಗುಣಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಇಂದು ನಾನು ಮಾಡುವಂಥ ಟಾಪಿಕ್ ಯಾವಪ್ಪ ಅಂದ್ರೆ ಸಾಮಾಜಿಕ ಸಮೂಹಗಳ ಪ್ರಕಾರಗಳು. ಯಾವುದು? ಸಾಮಾಜಿಕ ಸಮೂಹಗಳ ಪ್ರಕಾರಗಳು. ಅಂದರೆ ಈ ಸಾಮಾಜಿಕ ಸಮೂಹಗಳಲ್ಲಿ ಏನಪ್ಪ ಅಂದ್ರೆ ನಾವು ಎರಡು ಪ್ರಕಾರಗಳನ್ನು ಕಾಣ್ಬೋದು. ಮೊದಲನೇದಾಗಿ ಪ್ರಾಥಮಿಕ ಸಮೂಹ ಮತ್ತು ಮಾಧ್ಯಮಿಕ ಸಮೂಹ. ಈ ರೀತಿ ಎರಡು ಸಮೂಹಗಳನ್ನು ನಾವು ಕಾಣ್ಬೋದು. ಈಗ ಅದರಲ್ಲಿ ನಾವು ಪ್ರಾಥಮಿಕ ಸಮೂಹದ ಬಗ್ಗೆ ಎಂದು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಈ ಪ್ರಾಥಮಿಕ ಸಮೂಹದ ಗುಣಲಕ್ಷಣಗಳನ್ನು ನಾವು ಇವತ್ತು ನೋಡೋಣ. ಆ ಪ್ರಾಥಮಿಕ ಸಮೂಹದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವ ಮುಂಚೆ ಪ್ರಾಥಮಿಕ ಸಮೂಹ ಎಂದರೇನು ಮತ್ತು ಅದನ್ನು ಯಾರು ಮೊದಲ ಬಾರಿಗೆ ಪರಿಚಯಿಸಿದ್ರು ಮತ್ತು ಅದರ ಅರ್ಥ ವ್ಯಾಖ್ಯೆಗಳನ್ನು ತಿಳಿದುಕೊಂಡ ನಂತರ ಪ್ರಾಥಮಿಕ ಸಮೂಹಗಳ ಗುಣಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಈ ಪ್ರಾಥಮಿಕ ಸಮೂಹ ಸಾಮಾಜಿಕ ಸಮೂಹದ ಒಂದು ಪ್ರಕಾರ ಅಂತ ಹೇಳ್ಬೋದು. ಸಮಾಜಶಾಸ್ತ್ರಜ್ಞರಾದ CH ಕೂಲೆಯವರು ಈ ಪ್ರಾಥಮಿಕ ಸಮೂಹವನ್ನು ತಮ್ಮ ಕೃತಿಯಾದಂತಹ ಸೋಷಿಯಲ್ ಆರ್ಗನೈಸೇಷನ್ ಅನ್ನುವಂಥ ಒಂದು ಕೃತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಾಥಮಿಕ ಸಮೂಹ ಅನ್ನುವಂಥ ಒಂದು ಸಮೂಹವನ್ನು ಪರಿಚಯಿಸಿದ್ರು ಅಂತ ನಾವು ಹೇಳ್ಬೋದು. ಈ ಪ್ರಾಥಮಿಕ ಸಮೂಹ ಏನಪ್ಪ ಅಂದ್ರೆ ಜಗತ್ತಿನ ಎಲ್ಲ ಸಮಾಜಗಳಲ್ಲಿ ಅಂದರೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಕಂಡು ಬರುತ್ತದೆ. ಒಂದು ರೀತಿಯ ಸಾರ್ವತ್ರಿಕ ಒಂದು ಸಮೂಹ ಅಂತ ಹೇಳಿದ್ರೆ ಇದು ತಪ್ಪಾಗಲಾರದು ಅಂತ ಹೇಳೋದು. ಅಂದರೆ ಎಲ್ಲ ಸಮಾಜಗಳಲ್ಲಿ ಎಲ್ಲ ಕಾಲಗಳಲ್ಲಿ ಏನಾಗಿದೆ ಈ ಪ್ರಾಥಮಿಕ ಸಮೂಹ ಕಂಡು ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಮಾನವ ಏನಪ್ಪ ಅಂದ್ರೆ ಹುಟ್ಟಿನಿಂದಲೇ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾನೆ ಅಂತ ಹೇಳ್ಬೋದು. ಅದಕ್ಕೆ ಮಗುವಿನ ಮೊದಲ ಪಾಠಶಾಲೆ ಪ್ರಾಥಮಿಕ ಸಮೂಹ ಅಂತ ಹೇಳಿದರೆ ತಪ್ಪಾಗಲ್ಲ. ಅಂದರೆ ಮಾನವನ ಸರ್ವಾಂಗೀಣ ಒಂದು ಬೆಳವಣಿಗೆಗೆ ಪ್ರಾಥಮಿಕ ಸಮೂಹ ತನ್ನದೇ ಆದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳಿದರೆ ತಪ್ಪಾಗಲಾರದು. ಹಾಗಾದರೆ ಈ ಪ್ರಾಥಮಿಕ ಸಮೂಹ ಅಂದರೆ ಏನು? ಹೌದಾ? ಪ್ರಾಥಮಿಕ ಸಮೂಹ ಅಂದರೆ ಏನು ಅಂತ ಹಲವಾರು ಸಮಾಜಶಾಸ್ತ್ರಜ್ಞರು ಏನು ಮಾಡಿದ್ದಾರೆ, ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಅಥವಾ ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ನೀಡಿ ಆ ವ್ಯಾಖ್ಯೆಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಅಂಥ ಸಮಾಜಶಾಸ್ತ್ರಜ್ಞರಲ್ಲಿ ಮೊದಲನೇದವರು ಕಿಂಗ್ಸ್ಲೆ ಡೇವಿಸ್ ಅವರು ಹೇಳ್ತಾರೆ. ಏನಂತ? ಕಿಂಗ್ಸ್ಲೆ ಡೇವಿಸ್ ಅನ್ನುವಂಥ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ, ಮುಖಾಮುಖಿ ಸಂಬಂಧ, ಪರಸ್ಪರ ಸಹಕಾರ, ಸಹಾಯ ಇತ್ಯಾದಿ ಗುಣಲಕ್ಷಣಗಳಿಂದ ಕೂಡಿದ ಸಮೂಹವನ್ನು ಪ್ರಾಥಮಿಕ ಸಮೂಹ ಅಂತ ಕರೀತಾರೆ. ಏನು? ಕಿಂಗ್ಸ್ಲೆ ಡೇವಿಸ್ ಅವರು ಏನಂತ ಹೇಳ್ತಾರ? ಮುಖಾಮುಖಿ ಸಂಬಂಧ, ಪರಸ್ಪರ ಸಹಕಾರ, ಸಹಾಯ ಈ ರೀತಿ ಇತ್ಯಾದಿ ಗುಣಲಕ್ಷಣ ಕೂಡಿದ ಸಮೂಹನ ಪ್ರಾಥಮಿಕ ಸಮೂಹ ಅಂತ ಕರಿತೀವಿ. ಅಂದರೆ ಈ ಪ್ರಾಥಮಿಕ ಸಮೂಹ ಅಂದರೆ ಏನಪ್ಪ ಅಂದರೆ ವ್ಯಕ್ತಿಗಳ ನಡುವೆ ಮುಖಾಮುಖಿ ಸಂಬಂಧಗಳು, ನೇರವಾದ ನಿಕಟವಾದ ಒಂದು ಸಂಬಂಧಗಳನ್ನು ನಾವು ನೋಡ್ತೀವಿ. ಅಲ್ಲಿ ಪರಸ್ಪರ ಸಹಕಾರ, ಸಹಾಯವನ್ನು ಕೂಡ ವ್ಯಕ್ತಿಗಳಲ್ಲಿ ನಾವು ಕಾಣ್ತೀವಿ. ಇಂತಹ ಒಂದು ಸಮೂಹಕ್ಕೆ ನಾವೇನಂತ ಕರಿತೀವಿ? ಪ್ರಾಥಮಿಕ ಸಮೂಹ ಅಂತ ಕರಿತೀವಿ ಅಂತ ಸಮಾಜಶಾಸ್ತ್ರಜ್ಞರಾದಂತಹ ಕಿಂಗ್ಸ್ಲೆ ಡೇವಿಸ್ ಅವರು ವ್ಯಾಖ್ಯಾನಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞರು ಹೇಳ್ತಾರ, ಚಾರ್ಲ್ಸ್ ಹಾರ್ಟನ್ ಕೂಲೆ ಅಂತಂದು ಅವ್ರೇನಂತಂದ್ರೆ ಯಾವ ಸಮೂಹಗಳಲ್ಲಿ ವ್ಯಕ್ತಿಗಳ ನಡುವೆಯಲ್ಲಿ ಅನ್ಯೋನ್ಯತೆ, ಮುಖಾಮುಖಿ ಸಂಬಂಧ ಹಾಗೂ ಸಹಕಾರ ಏರ್ಪಟ್ಟಿರುತ್ತೆಯೋ ಇಂತಹ ಸಮೂಹಗಳನ್ನು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ. ನೋಡಿ ಏನಿಲ್ಲಿ ಕಿಂಗ್ಸ್ಲೆ ಡೇವಿಸ್ ಅನ್ನೋಂಥ ಕೂಲಿ ಅವ್ರು ಏನು ಹೇಳ್ತಾರ, ಯಾವ ಸಮೂಹಗಳಲ್ಲಿ ಏನದು ವ್ಯಕ್ತಿಗಳಲ್ಲಿ ನಡುವೆ ಅನನ್ಯತೆ, ಮುಖಾಮುಖಿ ಸಂಬಂಧಗಳು ಕಂಡು ಬರುತ್ತೆ ಅಂತಹ ನಾವು ಸಮೂಹಕ್ಕೆ ನಾವೇನಂತ ಕರಿತೀವಿ? ಪ್ರಾಥಮಿಕ ಸಮೂಹ ಅಂತ ಕರಿತೀವಿ ಅಂತ ಹೇಳಿದ್ರು. ಅಂದರೆ ವ್ಯಕ್ತಿಗಳ ನಡುವೆ ಏನಪ್ಪ ಅಂದ್ರೆ ಒಂದು ವ್ಯಕ್ತಿಗಳ ನಡುವೆ ನೇರವಾದ ನಿಕಟವಾದ ಒಂದು ಅನನ್ಯತೆಗಳು ಸಂಬಂಧ, ಅಂದರೆ ಮುಖಾಮುಖಿ ಸಂಬಂಧಗಳು, ನಿಕಟವಾದ ಸಂಬಂಧಗಳು ಅಥವಾ ಸಹಕಾರ, ಸಹಾಯ ಈ ರೀತಿ ಒಂದು ಏನಾದರೂ ಈ ಸಂಬಂಧಗಳು ಏರ್ಪಡ್ತವಲ್ಲ ಮತ್ತು ವಿಚಾರ ವಿನಿಮಯ, ಅನನ್ಯತೆ ಈ ರೀತಿ ಒಂದು ಸಂಬಂಧಗಳು ಏರ್ಪಡ್ತವಲ್ಲ ಇಂಥವಕ್ಕೆ ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದು ಜಾಸ್ತಿ ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಪ್ರಾಥಮಿಕ ಸಂಬಂಧಗಳು ಕಂಡು ಬರ್ತವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅದು ಚಿಕ್ಕ ಗಾತ್ರ ಹೊಂದಿರ್ತದೆ. ಹೌದಾ? ಪ್ರಾಥಮಿಕ ಸಂಬಂಧ ಅಂದ್ರೆ ಏನಪ್ಪಾ ಅಂದ್ರೆ ಚಿಕ್ಕ ಒಂದು ಗಾತ್ರದಲ್ಲಿ ಈ ರೀತಿ ಒಂದು ಸಂಬಂಧಗಳು ಕಂಡು ಬರ್ತವೆ ಅಂತ. ಅಂದ್ರೆ ಇಲ್ಲಿ ಗ್ರಾಮಗಳಲ್ಲೇ ಯಾಕೆ ಕಂಡು ಬರ್ತಂದ್ರ ಗ್ರಾಮಗಳ ಗಾತ್ರ ಚಿಕ್ಕದು, ಕಾರಣ ಅಲ್ಲಿ ಜನಸಂಖ್ಯೆ ತುಂಬಾ ವಿರಳ. ಅದಕ್ಕೆ ನಾವು ಹೇಳ್ತೀವಿ ಗ್ರಾಮ ಅಂದ್ರೆ ಏನು, ಹಳ್ಳಿ ಅಂದ್ರೆ ಏನು. ನೋಡಿ, ಗ್ರಾಮ ಅಂದ್ರೆ ಏನು, ಹಳ್ಳಿ ಅಂದ್ರೆ ಏನಂದ್ರ 5,000ಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ, ಹೌದಲ್ಲ, 5,000ಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಭೂ ಪ್ರದೇಶಕ್ಕೆ ಮತ್ತು ಕೃಷಿಯನ್ನೇ ಅವಲಂಬಿಸಿರುವಂತಹ ಒಂದು ಭೂ ಪ್ರದೇಶಕ್ಕೆ ನಾವೇನಂತ ಕರಿತೀವಿ, ಗ್ರಾಮ ಅಂತ ಕರಿತೀವಿ ಅಂತ ಕೇಳ್ತೀವಿ. ಅದಕ್ಕಾಗಿ ಏನಪ್ಪಾ ಅಂದ್ರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ವ್ಯಕ್ತಿಗಳ ನಡುವೆ, ಸದಸ್ಯರ ನಡುವೆ ಏನಪ್ಪಾ ಅಂದ್ರ ಏನು ಮುಖಾಮುಖಿ ಸಂಬಂಧ, ಅನನ್ಯತೆ, ನೇರವಾದ ನಿಕಟವಾದ ಸಂಬಂಧಗಳು, ಅನನ್ಯ ಸಂಬಂಧಗಳು, ವಿಚಾರ ವಿನಿಮಯಗಳು ಅಲ್ಲಿ ಏರ್ಪಡ್ತವೆ ಅಂತ ಹೇಳೋದು. ಇಂಥವಕ್ಕೆಲ್ಲ ನಾವು ಪ್ರಾಥಮಿಕ ಸಂಬಂಧ ಅಂತ ಕರಿತೀವಿ. ಹೌದಾ? ಹಾಗಾಗಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂತ ಹೇಳೋದು. ಇಂಥ ಒಂದು ಸಮೂಹ ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ ಅಂತ ಯಾರು ಕಿಂಗ್ಸ್ಲೆ ಡೇವಿಸ್ ಅವರು, ಚಾರ್ಲ್ಸ್ ಹಾರ್ಟನ್ ಕೂಲೆ ಅವರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಪ್ರಾಥಮಿಕ ಸಮೂಹ ಅಂತ ಏನಾದರೂ ಬಂದ್ರೆ 2 ಮಾರ್ಕ್ಸ್ ನೀವೇ ಬರೀಬೇಕು. ಅಂದ್ರೆ ವ್ಯಕ್ತಿಗಳ ನಡುವೆ ಮುಖಾಮುಖಿ, ನೇರವಾದ, ನಿಕಟವಾದ, ಅನನ್ಯವಾದ ಸಹಕಾರ, ಸಹಾಯ ಸಂಬಂಧಗಳು ಏರ್ಪಟ್ರೆ ಅಂತ ಒಂದು ಸಮೂಹಕ್ಕೆ ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ ಅಂತ ಹೇಳ್ಬೋದು. ಈ ರೀತಿ ನೀವು ಬರೀಬಹುದು. ಹಾಗಾದ್ರೆ ಇಲ್ಲಿ ವ್ಯಕ್ತಿಗಳ ನಡುವೆ ಮುಖಾಮುಖಿ ಸಂಬಂಧ, ನೇರವಾದ, ನಿಕಟವಾದ ಸಂಬಂಧಗಳು ಕಂಡು ಬಂದರೆ ಅಂತಹ ಸಮೂಹಕ್ಕೆ ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ ಅಂತ ಹೇಳ್ಬೋದು. ಇಷ್ಟು ಅರ್ಥ ವ್ಯಾಖ್ಯೆಗಳು. ಈಗ ಪ್ರಾಥಮಿಕ ಸಮೂಹದ ಗುಣಲಕ್ಷಣಗಳನ್ನು ನೋಡೋಣ. ಅಂದ್ರೆ ಇಲ್ಲಿ ಪ್ರಾಥಮಿಕ ಸಮೂಹ ಏನಪ್ಪಾ ಅಂದ್ರ ಈ ಪ್ರಾಥಮಿಕ ಸಮೂಹ ತನ್ನದೇ ಆದ ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಅದರಲ್ಲಿ 2 ಪ್ರಕಾರ, ಆಂತರಿಕ ಗುಣಲಕ್ಷಣಗಳು, ಬಾಹ್ಯ ಗುಣಲಕ್ಷಣಗಳು ಮತ್ತು ಆಂತರಿಕ ಗುಣಲಕ್ಷಣಗಳು ಅಂತ ನಾವು 2 ಪ್ರಕಾರಗಳನ್ನು ನೋಡ್ಬೋದು. ಎಲ್ಲಿ ಪ್ರಾಥಮಿಕ ಸಮೂಹದ ಗುಣಲಕ್ಷಣಗಳಲ್ಲಿ 2 ಪ್ರಕಾರ ನೋಟ್ ಮಾಡ್ತಾರೆ, ಬಾಹ್ಯ ಲಕ್ಷಣಗಳು ಮತ್ತು ಆಂತರಿಕ ಗುಣಲಕ್ಷಣಗಳು. ಈ ರೀತಿ 2 ಪ್ರಕಾರವನ್ನು ನಾವು ನೋಡ್ಬೋದು. ಈಗ ಅದರಲ್ಲಿ ಈ ಪ್ರಾಥಮಿಕ ಸಮೂಹಗಳ ಗುಣಲಕ್ಷಣಗಳಲ್ಲಿ ಮೊದಲನೇ ಪ್ರಕಾರ ಆದಂತಹ ಬಾಹ್ಯ ಲಕ್ಷಣಗಳನ್ನು ಈಗ ನಾವು ನೋಡೋಣ. ಹಾಗಾದ್ರೆ ಆ ಬಾಹ್ಯ ಲಕ್ಷಣಗಳು ಯಾವುವು? ಮೊದಲದಾಗಿ ಬಾಹ್ಯ ಲಕ್ಷಣ ಚಿಕ್ಕ ಗಾತ್ರ. ಚಿಕ್ಕ ಗಾತ್ರ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಪ್ರಾಥಮಿಕ ಸಮೂಹ ಏನಾಗಿರುತ್ತಾ ಚಿಕ್ಕ ಗಾತ್ರವನ್ನು ಹೊಂದಿರುತ್ತೆ. ಇದು ಇದರ ಒಂದು ಗುಣಲಕ್ಷಣ. ಅಂದ್ರೆ ಯಾಕೆ ಚಿಕ್ಕ ಗಾತ್ರ ಆಗಿರುತ್ತೆ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರ ಸದಸ್ಯರ ಸಂಖ್ಯೆ ತುಂಬಾ ವಿರಳ, ಬಹಳ ಕಡಿಮೆ ಇರುತ್ತೆ. ಸದಸ್ಯರ ಸಂಖ್ಯೆ ತುಂಬಾನೇ ಕಡಿಮೆ ಇರುತ್ತೆ. ಹೀಗಾಗಿ ಗಾತ್ರ ಏನಾಗುತ್ತೆ ಚಿಕ್ಕದಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಸದಸ್ಯರ ನಡುವೆ, ವ್ಯಕ್ತಿಗಳ ನಡುವೆ ಏನಿರ್ತಪ್ಪ ಅಂದ್ರ ನೇರವಾದ, ನಿಕಟವಾದ ಸಂಬಂಧಗಳು, ಮುಖಾಮುಖಿ ಸಂಬಂಧಗಳು, ಅನನ್ಯತೆ, ಈ ರೀತಿಯ ಒಂದು ಸಂಬಂಧಗಳು ಕಂಡು ಬರ್ತವೆ. ಅಷ್ಟೇ ಅಲ್ಲ, ಅಲ್ಲಿ ಏನಪ್ಪಾ ಅಂದ್ರ ಅವರ ಒಂದು ಭಾವನೆಗಳು, ಆದರ್ಶಗಳನ್ನ, ಅಭಿಪ್ರಾಯಗಳನ್ನ ಬಿಂಬಿಸುವುದಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಏನಪ್ಪಾ ಅಲ್ಲಿ ಏನಂತ ಅವರ ಒಂದು ಅಭಿಪ್ರಾಯಗಳನ್ನ ಅಲ್ಲಿ ಬಿಂಬಿಸೋದಕ್ಕೆ ಕೂಡ ಅಲ್ಲಿ ಅವಕಾಶ ಇರುತ್ತೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದಷ್ಟು ಒಂದು ಪಾಠ ಬೋಧನೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಹೌದಾ? ವಿದ್ಯಾರ್ಥಿಗಳು ಒಂದು ಕ್ಲಾಸ್ನ ಕಡಿಮೆ ಇದ್ದಷ್ಟು ಪಾಠ ಬೋಧನೆ ತುಂಬಾನೇ ಪರಿಣಾಮಕಾರಿ ಇರುತ್ತೆ. ಅಲ್ಲಿ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಅವಕಾಶ ಇರುತ್ತಾ, ನಾವು ಅವರಿಗೆ ರಿಪ್ಲೈ ಮಾಡ್ಬೋದು. ಹೌದಿಲ್ಲ? ಹಾಗಾಗಿ ಇದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ರೀತಿ ತರಗತಿಯ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಆಧಾರದ ಮೇಲೆ ನಾವು ಎಕ್ಸಾಂಪಲ್ ಕೊಡ್ಬೋದು. ಹಾಗೆ ಅಲ್ಲಿ ಏನಪ್ಪಾ ಅಂದ್ರೆ ಚಿಕ್ಕ ಗಾತ್ರದಿಂದ ಅಲ್ಲಿ ಆದರ್ಶಗಳನ್ನ, ಭಾವನೆಗಳನ್ನ, ಅಭಿಪ್ರಾಯಗಳನ್ನ ಬಿಂಬಿಸೋದಕ್ಕೆ ಅಲ್ಲಿ ಅವಕಾಶವಾಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಪ್ರಾಥಮಿಕ ಸಮೂಹಗಳು ಏನಾಗುತ್ತವೆ ಚಿಕ್ಕ ಗಾತ್ರವನ್ನ ಹೊಂದಿರುತ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಭೌತಿಕ ಸಾಮೀಪ್ಯ. ನೋಡಿ, ಭೌತಿಕ ಸಾಮೀಪ್ಯ ಅಂದ್ರೆ ಏನು ಅಂದ್ರೆ ಭೌತಿಕ ಸಾಮೀಪ್ಯ ಅಂದ್ರೆ ಸೀಮಿತ ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಈ ಪ್ರಾಥಮಿಕ ಸಮೂಹದ ಸದಸ್ಯರು ಸೀಮಿತವಾದ ಭೂಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಸದಸ್ಯರ ನಡುವೆ, ವ್ಯಕ್ತಿಗಳ ನಡುವೆ ಏನಪ್ಪಾ ಅಂದ್ರ ಅನನ್ಯತೆ, ಮುಖಾಮುಖಿ ಸಂಬಂಧ,
ನೇರವಾದ ನಿಕಟ ಸಂಬಂಧಗಳು, ಈ ರೀತಿ ಪ್ರಾಥಮಿಕ ಸಂಬಂಧಗಳು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಒಂದು ವಿಚಾರ ವಿನಿಮಯ ಕೂಡ ಏರ್ಪಡುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಆ ಒಂದು ಸಮೂಹಗಳಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲರೂ ಒಂದು ಸೀಮಿತ ಭೂಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಅಲ್ಲೆಲ್ಲ ಜನ ಏನಪ್ಪಾ ಅಂದ್ರೆ ಸಹಕಾರ ಸಹಾಯದೊಂದಿಗೆ ಒಂದು ಸಂಸ್ಕಾರಗಳಲ್ಲಿ ಪರಸ್ಪರ ಎಲ್ಲರೂ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು. ಈ ಫಾರ್ ಎಕ್ಸಾಂಪಲ್ ಸಂಸ್ಕಾರಗಳಂದ್ರೆ ಈ ವಿವಾಹ, ಮತ್ತೆ ನಾಮಕರಣ, ಜಾತ್ರೆ, ಉತ್ಸವ, ಹೌದಾ, ಮತ್ತೆ ಇನ್ನು ಪೂಜೆ ಪುನಸ್ಕಾರಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ಏನಾಗ್ತಾರೆ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಮತ್ತೆ ಒಬ್ಬರ ಕಷ್ಟ ಸುಖದಲ್ಲಿ ಇನ್ನೊಬ್ಬರು ಭಾಗಿಯಾಗ್ತಾರೆ ನೋಡಿ. ಈ ರೀತಿಯ ಅನನ್ಯತೆಯಲ್ಲಿ ಕಂಡು ಬರುತ್ತೆ ಅಂತ ಅವರು. ಅಂದ್ರೆ ಒಬ್ಬರಿಗೆ ಯಾರಿಗಾದ್ರೂ ಕಷ್ಟ ಐತಪ್ಪ ಅಂದ್ರೆ ಅವರಿಗೆ ಹೆಲ್ಪ್ ಮಾಡುವಂತಹ ಒಂದು ನೇಚರ್ ಅವರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿ ಏನಪ್ಪಾ ಅಂದ್ರೆ ಸದಸ್ಯರು ಈ ರೀತಿಯ ಒಂದು ಬಾಹ್ಯ ಲಕ್ಷಣಗಳನ್ನ ಸದಸ್ಯರಲ್ಲಿ ಬಾಹ್ಯ ಲಕ್ಷಣಗಳನ್ನ ನಾವು ನೋಡ್ಬೋದು. ಕಾರಣ ಭೌತಿಕ ಸಾಮೀಪ್ಯ ಅಂತ ಹೇಳ್ಬೋದು. ಈ ರೀತಿ ಭೌತಿಕ ಸಾಮೀಪ್ಯವನ್ನ ಈ ಪ್ರಾಥಮಿಕ ಸಮೂಹ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಥಿರತೆ ನೋಡಿ. ಸ್ಥಿರತೆ ಕೂಡ ಪ್ರಾಥಮಿಕ ಸಮೂಹದ ಒಂದು ಪ್ರಮುಖವಾದ ಲಕ್ಷಣ. ಸ್ಥಿರತೆ ಅಂದ್ರೆ ಸ್ಟೆಬಿಲಿಟಿ ಅಂತೀವಲ್ಲ ಅದು. ಅಂದ್ರೆ ಇಲ್ಲಿ ಪ್ರಾಥಮಿಕ ಸಮೂಹ ಏನಾಗಿರುತ್ತೆ, ಸ್ಥಿರತೆಯನ್ನು ಹೊಂದಿದೆ, ಭದ್ರವಾಗಿದೆ, ಅಲ್ಲದೆ ಶಾಶ್ವತತೆಯಿಂದ ಕೂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಆ ಒಂದು ಯಾವುದು ಪ್ರಾಥಮಿಕ ಸಮೂಹ ಬದಲಾಗೋದು ತುಂಬಾ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ಈ ಸ್ಥಿರತೆ ಅನ್ನುವಂಥದ್ದು ಏನಪ್ಪಾ ಅಂದ್ರ ಸಮೂಹದ ಗಾತ್ರಕ್ಕೆ ಅನುಗುಣವಾಗಿ ಅವಲಂಬಿಸಿದೆ ಅಂತ ಹೇಳ್ಬೋದು ನೋಡಿ. ಈ ಸ್ಥಿರತೆ ಏನಾಗಿದೆ, ಸಮೂಹದ ಗಾತ್ರವನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಥಿರತೆ ಏನಪ್ಪಾ ಅಂದ್ರೆ ಸಮೂಹದ ಗಾತ್ರ ದೊಡ್ಡದಾಗುತ್ತಾ ಹೋದಂತೆಲ್ಲ ಸ್ಥಿರತೆ ಕಳೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಸಮೂಹದ ಗಾತ್ರ ಚಿಕ್ಕದಿದ್ದಾಗ ಅಲ್ಲಿ ಸ್ಥಿರತೆಯನ್ನು ನಾವು ಕಾಣ್ಬೋದು. ಅರ್ಥಾಯ್ತಾ? ಈ ರೀತಿ ಏನಪ್ಪಾ ಅಂದ್ರೆ ಸ್ಥಿರತೆ ಅನ್ನೋದು ಆ ಒಂದು ಏನದು ಸಮೂಹದ ಗಾತ್ರಕ್ಕೆ ಅನುಗುಣವಾಗಿ ಸ್ಥಿರತೆ ಅವಲಂಬಿಸಿದೆ ಅಂತ ನಾವು ಹೇಳಬಹುದು. ಈ ರೀತಿ ಪ್ರಾಥಮಿಕ ಸಮೂಹವು ಸ್ಥಿರತೆಯನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಇದು ಕೂಡ ಒಂದು ಬಾಹ್ಯ ಲಕ್ಷಣ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಥಿರ ಬಾಂಧವ್ಯ ನೋಡಿ. ಸ್ಥಿರ ಬಾಂಧವ್ಯ ಅಂದ್ರೆ ಈ ಸ್ಥಿರ ಬಾಂಧವ್ಯವನ್ನ ಹೊಂದಿರುತ್ತದೆ ಪ್ರಾಥಮಿಕ ಸಮೂಹ. ಕಾರಣ ಹೇಗೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈ ಕಾರಣ ಹೇಳೋದಾದ್ರೆ ಏನಪ್ಪಾ ಅಂದ್ರ ಪ್ರಾಥಮಿಕ ಸಮೂಹವು ಚಿಕ್ಕ ಗಾತ್ರವನ್ನು ಹೊಂದಿದೆ. ಕಾರಣ ಸದಸ್ಯರ ಸಂಖ್ಯೆ ತುಂಬಾನೇ ವಿರಳವಾಗಿರುತ್ತೆ ಅಥವಾ ಕಡಿಮೆ ಆಗಿರುತ್ತೆ ಅಂತ ಹೇಳೋದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ಭೌತಿಕ ಸಾಮೀಪ್ಯವನ್ನು ಹೊಂದಿದೆ. ಆಮೇಲೆ ಸ್ಥಿರತೆಯನ್ನು ಹೊಂದಿದೆ, ಸ್ಟೆಬಿಲಿಟಿಯನ್ನು ಹೊಂದಿದೆ ಯಾವುದು ಪ್ರಾಥಮಿಕ ಸಮೂಹ. ಆದರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇವೆಲ್ಲ ಕಾರಣಗಳಿಂದ ಸ್ಥಿರ ಬಾಂಧವ್ಯವನ್ನು ಕೂಡ ಈ ಪ್ರಾಥಮಿಕ ಸಮೂಹ ಹೊಂದಿದೆ ಅಂತ ನಾವು ಹೇಳಬಹುದು. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸ್ಥಿರ ಬಾಂಧವ್ಯದಿಂದ ಅಂದ್ರೆ ಇಲ್ಲಿ ಇಡೀ ಜೀವನ ಪರ್ಯಂತ ಏನಪ್ಪಾ ಅಂದ್ರೆ ಸಹಕಾರ ಸಹಾಯದಿಂದನೇ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಅಲ್ಲಿ ಸ್ಥಿರ ಬಾಂಧವ್ಯವನ್ನು ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಕುಟುಂಬದಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧ, ತಾಯಿ ಮತ್ತು ಮಕ್ಕಳ ಸಂಬಂಧ, ಮತ್ತೆ ಪತಿ ಪತ್ನಿಯರ ಸಂಬಂಧ, ಅಣ್ಣ ತಂಗಿಯರ ಸಂಬಂಧ, ಈ ರೀತಿ ಅಣ್ಣ ತಮ್ಮಂದಿರ ಸಂಬಂಧ, ಈ ರೀತಿ ಏನಪ್ಪಾ ಅಂದ್ರೆ ಸ್ಥಿರ ಬಾಂಧವ್ಯವನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಇದು ಕೂಡ ಈ ಸ್ಥಿರ ಬಾಂಧವ್ಯ ಅನ್ನೋದು ಕೂಡ ಏನಾಗಿದೆ, ಈ ಯಾವುದು ಪ್ರಾಥಮಿಕ ಸಮೂಹದ ಒಂದು ಬಾಹ್ಯ ಲಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಷ್ಟು ಅಂಶಗಳು ಅಂದ್ರೆ ಪ್ರಾಥಮಿಕ ಸಮೂಹದ ಗುಣಲಕ್ಷಣಗಳಲ್ಲಿ ಎರಡು ಪ್ರಕಾರ, ಬಾಹ್ಯ ಮತ್ತು ಆಂತರಿಕ ಗುಣಲಕ್ಷಣಗಳು. ಆ ಬಾಹ್ಯದ ಲಕ್ಷಣಗಳನ್ನ ನಾನು ಇದುವರೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಆ ಬಾಹ್ಯ ಲಕ್ಷಣಗಳು ಯಾವುವು? ಚಿಕ್ಕ ಗಾತ್ರ ಹೊಂದಿದೆ, ಭೌತಿಕ ಸಾಮೀಪ್ಯ ಹೊಂದಿದೆ, ಸ್ಥಿರತೆ ಹೊಂದಿದೆ ಮತ್ತು ಸ್ಥಿರ ಬಾಂಧವ್ಯವನ್ನ ಹೊಂದಿದೆ. ಇವೆಲ್ಲ ಅಂಶಗಳೇನಪ್ಪಾ ಅಂದ್ರೆ ಪ್ರಾಥಮಿಕ ಸಮೂಹದ ಬಾಹ್ಯ ಲಕ್ಷಣಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ನೆಕ್ಸ್ಟ್ ಆಂತರಿಕ ಲಕ್ಷಣಗಳನ್ನು ನಾವು ನೋಡೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅನ್ನು